गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರುಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರುವ ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಕಾವ್ಯದ ಕರ್ತೃವಾಗಿರುವ ಪಂಡಿತ ಮಲ್ಲಿಕಾರ್ಜುನ ಕವಿಗಳ ಪಾದಕಮಲಗಳಿಗೆ ಹಣೆಮೈದು ಈ ಎಲ್ಲ ಕಾರ್ಯಗಳಿಗೆ ಕಾರಣೀಕರ್ತನು, ಸೃಷ್ಟಿಕರ್ತನು, ಲಯಕರ್ತನಾಗಿರುವ ಜಡೆಯ ಶಂಕರಲಿಂಗ ದೇವರ ಪಾದಕಮಲಗಳಿಗೆ ಹಣೆಮಣಿದು ನನ್ನ ಆರಾಧ್ಯ ದೈವ ಮಸ್ಕಿಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಚರಿತೆಯ ಕಥಾಸಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ದಯಮಾಡಿ ಆಲಿಸಿ, ಪ್ರೋತ್ಸಾಹಿಸಿ, ಆಶೀರ್ವದಿಸಿ. ಶರಣ ಶಂಕರ ದಾಸಿಮಯ್ಯನವರ ಪುರಾಣ ಚರಿತಾ ಕಾವ್ಯ 1ನೆಯ ಸಂಧಿಯಲ್ಲಿ ಬರುವಂತಹ ಸೂಚನೆ ಈ ರೀತಿಯಾಗಿ ಪಂಡಿತ ಮಲ್ಲಿಕಾರ್ಜುನ ಕವಿಗಳು ರಚಿಸಿದ್ದಾರೆ. ಆದಿಪರ ಶಿವಮೂರ್ತಿ ತನ್ನ ವಿನೋದದಿಂದವತರಿಸಿ ಮರ್ತ್ಯದಿ ಸಾದರದಿ ಮೆರೆದುದನು ಆಲಿಸಿ ಭಕ್ತ ಜನ ಸ್ತೋಮ. ಈ ಶ್ಲೋಕದ ಅರ್ಥದಲ್ಲಿ ಇಡೀ ವಿಶ್ವಕ್ಕೆ ಆದಿಪುರುಷನಾಗಿರುವ ಪರಮ ದಯಾಳು ಪರಶಿವಮೂರ್ತಿಯು ಮೃತ್ಯು ಲಕ್ಷಣವುಳ್ಳವಂತ ಮರ್ತ್ಯಲೋಕ ಅಂದರೆ ಈ ಭೂಮಿ ಪ್ರಪಂಚ ತನ್ನ ಲೀಲೆಯನ್ನು ಮೆರೆದ ಪರಿಯನ್ನು ಶಿವಭಕ್ತರ ಸಮೂಹವು ಭಕ್ತಿಯಿಂದ ಪ್ರೇಮದಿಂದ ಮನಪೂರ್ವಕವಾಗಿ ಆಲಿಸಬೇಕೆಂದು ಕವಿಯು ಈ ಸೂಚನಾ ಪದ್ಯದಲ್ಲಿ ತನ್ನ ವಿನಮ್ರ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ಪ್ರಥಮ ಸಂಧಿಯಲ್ಲಿ ಬರುವಂತಹ ಶ್ಲೋಕ ಈ ರೀತಿಯಾಗಿ ಅತ್ಯಂತ ವಿಶೇಷವಾಗಿ ಪುರಾಣ ಗ್ರಂಥದ ರಚನೆಯನ್ನು ಮಾಡಿರುವ ಪಂಡಿತ ಮಲ್ಲಿಕಾರ್ಜುನ ಕವಿಗಳ ಪಾಂಡಿತ್ಯ ಅಪಾರ. ಶ್ರೀಮದ್ ಗಜಾನಯನ ಕೈರವ ಸೋಮನಚ್ಯುತನ ಮರಭರ್ತ್ಯು ಪಿತಾಮಹಾದಿ ಸುಪರ್ವ ಸಂಕುಳ ನಮಿತಾಪಾದಾಬ್ಜ ಭೂಮಿ ಕೀಲಾಗ್ನಿ ಪವನಂ ವ್ಯೋಮವಾದಿತ್ಯೇಂದರಾತ್ಮೋದ್ದಾಮನುನ್ನ ತರೋಪ್ಯಗಿರಿ ಸದನಂ ಕೃಪಾವದನಂ. ಈ ರೀತಿಯಾಗಿ ಪ್ರಥಮ ಸಂಧಿಯ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಯವರು ರಚಿಸಿದ್ದಾರೆ. ಹಾಗೆಯೇ ಈ ಶ್ಲೋಕದ ವಿಸ್ತಾರವಾದಿಯಾಗಿ ಬರುವಂತಹ ಕಥಾಸಾರ ಹೀಗಿದೆ. ಪರ್ವತ ರಾಜನ ಪುತ್ರಿಯಾದ ಪಾರ್ವತಿ ದೇವಿಯ ನೀಲಕಮಲ ಸದೃಶ ಅಂದರೆ ಇರುಳಲ್ಲಿ ಅರಳುವ ನೀಲವರ್ಣದ ಕಮಲಗಳನ್ನು ಹೋಲುವ ಹಿಮಾಚಲ ಜಾತಿಯ ಕಣ್ಣುಗಳನ್ನು ಆನಂದದಿಂದ ಅರಳುವಂತೆ ಮಾಡುವ ಕಿರಣಗಳನ್ನು ಸೂಸುವ ಸೋಮ ಅಂದರೆ ಚಂದಿರನು, ಅಚ್ಯುತ ಎಂದರೆ ಯಾವುದೇ ಚ್ಯುತಿ ಎಂಬುದೇ ಇಲ್ಲದೆ ಮಹಾವಿಷ್ಣು, ಪಿತಾಮಹನಾದ ಬ್ರಹ್ಮ ಇವರು ಮೊದಲುಗೊಂಡು ಎಲ್ಲ ಅಮರರ ಅಂದರೆ ಜರ ಮರಣರಹಿತರಾದ ದೇವತೆಗಳ ಗಣದಿಂದ ಸೇವೆ ಪಡೆಯುವಂತಹ ಒಡೆಯನು, ಕಾರಣೀಕರ್ತನು ಹಾಗೂ
ಅವರೆಲ್ಲ ವಂದನೆಗಳನ್ನು ಸ್ವೀಕರಿಸುವ ಪಾದ ಕಮಲಗಳವನು ಭೂಮಿ, ಕಿಲಾಲ, ಅಗ್ನಿ, ಪವನ, ವ್ಯೋಮ ಈ ಪಂಚಮಹಾಭೂತಗಳ ಮೇಲೆ ಅಷ್ಟೇ ಅಲ್ಲದೆ ಸೂರ್ಯ ಚಂದ್ರರ ಮೇಲೂ ತನ್ನ ನಿಯಂತ್ರಣದ ಸರ್ವ ಅಧಿಕಾರಗಳನ್ನು ಹೊಂದಿರುವವನು. ಶ್ರೇಷ್ಠ ಆತ್ಮಜ್ಞಾನ ಸ್ಥಿತ ಆತ್ಮಧಾಮನು ರೌಪ್ಯಗಿರಿ ಸದನ ಅಂದರೆ ಬೆಳ್ಳಿ ಬೆಟ್ಟ, ಶ್ವೇತವರ್ಣದ ಹಿಮಾಚಲದ ಗಿರಿಯನ್ನೇ ತನ್ನ ವಸತಿಯನ್ನಾಗಿಸಿಕೊಂಡಂಥವನು. ಕೃಪೆಯ ಧಾರೆಯನ್ನೇ ಹರಿಸುವ ಮುಖವುಳ್ಳ ದಯಾಮಯಿ ಸದಾಶಿವನು ನಮ್ಮೆಲ್ಲರ ಮೇಲೂ ಕರುಣೆಯ ಧಾರೆಯನ್ನು ಹರಿಸಲಿ ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಯವರು ಈ ಶ್ಲೋಕದ ತಾತ್ಪರ್ಯವನ್ನು ಈ ರೀತಿಯಾಗಿ ವಿಸ್ತರಿಸಿಯಾಗಿ ನೀಡಿದ್ದಾರೆ. ಇಂತಹ ಸಾಂಗತ್ಯವನ್ನು ನೀಡಿರುವಂತಹ ಪರಮ ದಯಾಮಯನು ಪಾರ್ವತಿ ಪರಮೇಶ್ವರರನ್ನು ಸ್ಮರಿಸಿಕೊಂಡು ಗಿರ್ವಕಮಲಾದಿತ್ಯನ ಸುರರ ಗರ್ವವನಧಾವಾಗ್ನಿ ಭವರುಜೇಯರ್ವೇ ದರಕುಲೀಶೋನ್ನತಂ ಪಾಪಾಭ್ರಪವಮಾನಂ ಶರ್ವನಂಗಜಮದ ಭಯಂಕರ ಪಾರ್ವತೀಪತಿಶಂಕರಂ ಶ್ರೀ ಪರ್ವತಾಧಿಪ ಮಲ್ಲಿಕಾರ್ಜುನ ದೇವಗೆ ಶರಣಾಗು. ಶ್ರೀ ಪರ್ವತಾಧಿಪ ಮಲ್ಲಿಕಾರ್ಜುನ ದೇವಗೆ ಶರಣಾಗು. ವಿಶ್ಲೇಷಣೆಯನ್ನು ಮಾಡುತ್ತಾರೆ. ಸರ್ವ ದೇವತೆಗಳ ಗಣ ಸಮೂಹ ಹಾಗೂ ಕಮಲಾದಿತ್ಯನಂತಹ ಅಸುರರ ರಕ್ಕಸರ ಗರ್ವವೆಂಬ ದಟ್ಟಾರಣ್ಯವನ್ನು ಸುಟ್ಟು ಭಸ್ಮ ಮಾಡುವ ಧಾವಾನಲ ಕಾಡಿಗಚ್ಚುನಂತಿರುವವನು, ಪ್ರಪಂಚದಲ್ಲಿರುವ ಭವರೋಗವನ್ನು ಧ್ವಂಸಗೊಳಿಸುವಂಥ ವಜ್ರಾಯುಧನು, ಪಾಪಗಳ ರಾಶಿಯನ್ನೇ ಧೂಳಿಪಟ ಮಾಡಿದಂತೆ ಹಾರಿಸಿಬಿಡುವ ಚಂಡಮಾರುತನು, ಅಂಗಜ ಅಂದರೆ ಶರೀರದಲ್ಲಿ ಯಾವಾಗಲೂ ಜನ್ಮ ತಳೆಯುವ ಕಾಮನ ಗರ್ವಭಂಜಕನೂ ಭಯಂಕರ ರುದ್ರನೂ ಆದ ಶರ್ವ ಪಾರ್ವತೀಪತಿ ಪರ್ವತಗೊಡೆಯ ಶಂಕರ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಶರಣು ಶರಣು ಎಂದು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ವರ್ಣನೆ ಮಾಡುತ್ತಾ ಆ ಸ್ವಾಮಿಗೆ ಎಲ್ಲರೂ ಶರಣಾಗಬೇಕನ್ನುವಂಥ ಒಂದು ಭಾವನೆ ಇಟ್ಟುಕೊಂಡು ಈ ಮಾತನ್ನು ಅವರು ತಿಳಿಸ್ಕೊಡ್ತಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ತನ್ಮಯತೆಯನ್ನು ಹೊಂದಿರುವಂತಹ ಭಕ್ತಿ ಭಾವ ತುಂಬಿರುವಂತಹ ಶ್ಲೋಕವನ್ನು ಪಂಡಿತ ಮಲ್ಲಿಕಾರ್ಜುನ ಕವಿಗಳು ನಿಮಗೆ ದಾರಿ ಎರೆದಿದ್ದಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಪುರಾಣ ಗ್ರಂಥವು ನಮಗೆ ಲಭಿಸಿದ್ದೇ ನಿಮ್ಮೆಲ್ಲರ ಪುಣ್ಯವೆಂದು ಇಲ್ಲಿ ನೆನಪಿಸಿಕೊಳ್ಳುತ್ತಾ, ಇಂತಹ ವಿಶಿಷ್ಟವಾಗಿರ್ತಕ್ಕಂಥ ಪುರಾಣವನ್ನು ನೀವೆಲ್ಲರೂ ಕೂಡ ಓದುವುದರ ಜೊತೆಗೆ ಶ್ರವಣವನ್ನೂ ಮಾಡಬೇಕೆಂದು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ, ಈ ದಿನದ ಪುರಾಣದ ವಿಷಯವನ್ನು ಇಲ್ಲಿಗೆ ವಿರಾಮ ನೀಡ್ತಾ ಇದ್ದೀನಿ. ಆಲಿಸಿರುವ ಎಲ್ಲರಿಗೂ ಕೂಡ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಮನವಿ ಮಾಡಿಕೊಳ್ಳುತ್ತಾ, ಈ ದಿನದ ಪುರಾಣದ ವಿವರಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ.